ಹೋಗಿ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ಕಾಂಟ್ರಾಕ್ಟ್ ಮುಗಿದಿದೆ. ಆ ಕಾಂಟ್ರಾಕ್ಟ್ ಅವಧಿ ಮುಂಚೆ ಮಾಡಬೇಕಾಗಿತ್ತು. ಇದು ಅವರ ಅಲ್ಲಿ ಏನು ಅಲ್ಲಿ ವಿ ಸಿ ಇರ್ಬೋದು, ರಿಜಿಸ್ಟ್ರಾರ್ ಇರ್ಬೋದು, ಇಟ್ಸ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ. ಅವ್ರು ಮುಂಚೆನೇ ಮಾಡಬೇಕಾಗಿತ್ತು, ಅವ್ರು ಮಾಡಿಲ್ಲ. ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರಿಗೂ ಕೂಡ ನಾನು ಮಾತನಾಡಿ ಇದ್ರ ಸಮಸ್ಯೆಯನ್ನು ತಿಳಿಸಿದ್ದೀನಿ. ಈ ಎಲ್ಲ ಯೂನಿವರ್ಸಿಟಿಗಳು ಕೂಡ ಏನಾದರೂ ರ್ಯಾಷನಲೈಸಿಂಗ್ ಆಫ್ ಎಂಪ್ಲಾಯೀಸ್ ನಡೆದಿದೆ. ಇಲ್ಲಿ 280 ಖಾಲಿ ಇದೆ, 280 ಜನರೇ ಇದ್ದಾರೆ ಅಂತ ಅವ್ರ ಮಾಹಿತಿ ತರಿಸ್ಕೊಂಡಿದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅಂತ ನನಗೆ ಮಾಹಿತಿಯನ್ನು ನೀಡಿದ್ದಾರೆ. ಟೆಂಡರ್ ಆದ ತಕ್ಷಣ ನಾವು ಮಾಡ್ತೀವಿ. ಅಂದರೆ ಎರಡು ಸರಿ ಹೋಗೋದಿದೆ. ನಾವು ಅದಕ್ಕೆ ಹೇಳಿದ್ವಲ್ರಿ, ಚಾನ್ಸ್ಲರ್ನ ಯಾರಿಗೆ ಮಾಡಬೇಕು? ಸ್ಟೇಟ್ ಗೌರ್ಮೆಂಟಿಗೆ ಕೊಡಿ. ಅದು ಬಿಲ್ ಮೂವ್ ಮಾಡಿದ್ರೆ ಕಳಿಸಿದಾರಲ್ಲ ರಾಷ್ಟ್ರಪತಿಗಳಿಗೆ. ವಾಟ್ ಎವರ್ ಇಟ್ ಈಸ್, ನೀವು ಹೇಳ್ದಂಗೆ ಅದು ರ್ಯಾಷನಲೈಸ್ ಮಾಡಬೇಕು ಅಂದ್ಬಿಟ್ಟು ಬರೀ ಈ ಯೂನಿವರ್ಸಿಟಿ ಅಂತಲ್ಲ, ಡಿಪಾರ್ಟ್ಮೆಂಟಲ್ಲಿ. ಈಗ ನಾವು ಉದಾಹರಣೆ ನಮ್ಮ KRIDLನಲ್ಲೇ ತಗೊಳ್ಳಿ, 600 ಜನ ಎಕ್ಸಸ್ ಇದ್ದಾರೆ. ನಮ್ಮ ಸರ್ಕಾರ ಬಂದಮೇಲೆ ಯಾರಿಗೂ ತೊಗೊಂಡಿಲ್ಲ. ರ್ಯಾಷನಲೈಸಿಂಗ್ ಮಾಡಬೇಕಾಗ್ತದೆ. ಇಲ್ಲಿದ್ರೆ ನೀವು ಹೇಳ್ದಂಗೆ ಇವ್ರು ಹೇಳಿದ್ರೆ ನಾವು ತೊಗೊಂಡೋದು, ನೀವು ಹೇಳಿದ್ರೆ ಅಂತ ನಿಮ್ಮ ರೆಕಮೆಂಡೇಶನ್ ಮೇಲೆ ತೊಗೊಂಡೋದು ಹೊರೆ ಯಾರಿಗಾಗ್ತದೆ? ಆಮೇಲೆ ಹೌದಪ್ಪ ಕೆಲಸ ಇತ್ತು, ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ, ತೊಗೊಂಡಿದ್ದೀರಿ ಅಂದರೆ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ಮು ನೀವು ಯಾವುದೋ ರೆಕಮೆಂಡೇಶನ್ ಮೇಲೆ ತೊಗೊಂಡ್ರೆ ಸರ್ಕಾರದ ಮೇಲೂ ಹೊರೆ, ಅವರಿಗೂ ಕೆಲಸ ಇಲ್ಲ. ನೋ ವಾಟ್ ಎವರ್ ಇಟ್ ಈಸ್ ಸರ್, ಯಾರಿಗೂ ಇಲ್ಲ ಅಂದರೆ ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನೋಡ್ಕೋತೀವಿ ಅಂತ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಆ ಟೆಂಡರ್ ಏನು ಬರ್ತದೆ ನೋಡೋಣ. ಅದರಲ್ಲಿ ಯಾರಿಗೂ ತೆಗಿಬೇಕು ಅಂತ ನಮ್ಮ ಉದ್ದೇಶ ಇಲ್ಲ. ಹೋಗಿ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ಕಾಂಟ್ರಾಕ್ಟ್ ಮುಗಿದಿದೆ. ಆ ಕಾಂಟ್ರಾಕ್ಟ್ ಅವಧಿ ಮುಂಚೆ ಮಾಡಬೇಕಾಗಿತ್ತು. ಇದು ಅವರ ಅಲ್ಲಿ ಏನು ಅಲ್ಲಿ ವಿ ಸಿ ಇರ್ಬೋದು, ರಿಜಿಸ್ಟ್ರಾರ್ ಇರ್ಬೋದು, ಇಟ್ಸ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ. ಅವ್ರು ಮುಂಚೆನೇ ಮಾಡಬೇಕಾಗಿತ್ತು, ಅವ್ರು ಮಾಡಿಲ್ಲ. ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರಿಗೂ ಕೂಡ ನಾನು ಮಾತನಾಡಿ ಇದ್ರ ಸಮಸ್ಯೆಯನ್ನು ತಿಳಿಸಿದ್ದೀನಿ. ಈ ಎಲ್ಲ ಯೂನಿವರ್ಸಿಟಿಗಳು ಕೂಡ ಏನಾದರೂ ರ್ಯಾಷನಲೈಸಿಂಗ್ ಆಫ್ ಎಂಪ್ಲಾಯೀಸ್ ನಡೆದಿದೆ. ಇಲ್ಲಿ 280 ಖಾಲಿ ಇದೆ, 280 ಜನರೇ ಇದ್ದಾರೆ ಅಂತ ಅವ್ರ ಮಾಹಿತಿ ತರಿಸ್ಕೊಂಡಿದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅಂತ ನನಗೆ ಮಾಹಿತಿಯನ್ನು ನೀಡಿದ್ದಾರೆ. ಟೆಂಡರ್ ಆದ ತಕ್ಷಣ ನಾವು ಮಾಡ್ತೀವಿ. ಅಂದರೆ ಎರಡು ಸರಿ ಹೋಗೋದಿದೆ. ನಾವು ಅದಕ್ಕೆ ಹೇಳಿದ್ವಲ್ರಿ, ಚಾನ್ಸ್ಲರ್ನ ಯಾರಿಗೆ ಮಾಡಬೇಕು? ಸ್ಟೇಟ್ ಗೌರ್ಮೆಂಟಿಗೆ ಕೊಡಿ. ಅದು ಬಿಲ್ ಮೂವ್ ಮಾಡಿದ್ರೆ ಕಳಿಸಿದಾರಲ್ಲ ರಾಷ್ಟ್ರಪತಿಗಳಿಗೆ. ವಾಟ್ ಎವರ್ ಇಟ್ ಈಸ್, ನೀವು ಹೇಳ್ದಂಗೆ ಅದು ರ್ಯಾಷನಲೈಸ್ ಮಾಡಬೇಕು ಅಂದ್ಬಿಟ್ಟು ಬರೀ ಈ ಯೂನಿವರ್ಸಿಟಿ ಅಂತಲ್ಲ, ಡಿಪಾರ್ಟ್ಮೆಂಟಲ್ಲಿ. ಈಗ ನಾವು ಉದಾಹರಣೆ ನಮ್ಮ KRIDLನಲ್ಲೇ ತಗೊಳ್ಳಿ, 600 ಜನ ಎಕ್ಸಸ್ ಇದ್ದಾರೆ. ನಮ್ಮ ಸರ್ಕಾರ ಬಂದಮೇಲೆ ಯಾರಿಗೂ ತೊಗೊಂಡಿಲ್ಲ. ರ್ಯಾಷನಲೈಸಿಂಗ್ ಮಾಡಬೇಕಾಗ್ತದೆ. ಇಲ್ಲಿದ್ರೆ ನೀವು ಹೇಳ್ದಂಗೆ ಇವ್ರು ಹೇಳಿದ್ರೆ ನಾವು ತೊಗೊಂಡೋದು, ನೀವು ಹೇಳಿದ್ರೆ ಅಂತ ನಿಮ್ಮ ರೆಕಮೆಂಡೇಶನ್ ಮೇಲೆ ತೊಗೊಂಡೋದು ಹೊರೆ ಯಾರಿಗಾಗ್ತದೆ? ಆಮೇಲೆ ಹೌದಪ್ಪ ಕೆಲಸ ಇತ್ತು, ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ, ತೊಗೊಂಡಿದ್ದೀರಿ ಅಂದರೆ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ಮು ನೀವು ಯಾವುದೋ ರೆಕಮೆಂಡೇಶನ್ ಮೇಲೆ ತೊಗೊಂಡ್ರೆ ಸರ್ಕಾರದ ಮೇಲೂ ಹೊರೆ, ಅವರಿಗೂ ಕೆಲಸ ಇಲ್ಲ. ನೋ ವಾಟ್ ಎವರ್ ಇಟ್ ಈಸ್ ಸರ್, ಯಾರಿಗೂ ಇಲ್ಲ ಅಂದರೆ ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನೋಡ್ಕೋತೀವಿ ಅಂತ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಆ ಟೆಂಡರ್ ಏನು ಬರ್ತದೆ ನೋಡೋಣ. ಅದರಲ್ಲಿ ಯಾರಿಗೂ ತೆಗಿಬೇಕು ಅಂತ ನಮ್ಮ ಉದ್ದೇಶ ಇಲ್ಲ.